ರಂಗೇರ ಹೋಲಿ ನಮ್ಮಿಬ್ಬರ ಬಾಳಲ್ಲಿ ಚಿಟ್ಟೆಗಳೇ ಚಿಟ್ಟೆಗಳೇ ಪ್ರೇಮಿಗಳೇ ಹೀಗೆ 50 ವರ್ಷ ಆಯ್ತು ಸ್ನೇಹಿತರೆ ಥಿಯೇಟರ್ ಶುರುವಾಗಿ. ಸಿಪಾಯಿ, ಪ್ರೇಮಲೋಕ ಎಲ್ಲ ಫಿಲಮ್ಗಳು ಅಲ್ಲಿ ಆಗ್ತಾ ಇದ್ರು. ಹಳ್ಳಿ ಬೇಸ್ಟ್, ಪುಟ್ಲಂಜ ಎಲ್ಲ 100 ಡೇಸ್ 50 ಡೇಸ್ಗಳ ಫಿಲಮ್ಗಳು. ನಾವು ಕಡಿಮೆ ಹೋಗ್ತಾ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದು ನಿಂತ್ಕೊಂಡ್ಬಿಡೋರು. ಗಾಂಧಿನಗರಕ್ಕೆ ಫೇವರೇಟ್ ಥಿಯೇಟರ್ ಅಂದ್ರೆ ಪ್ರಸನ್ನ ಪ್ರಮೋದ್. ಇಲ್ಲಿ ಡೇಟ್ ಸಿಕ್ಕಿದೆ ಅಂದ್ರೆ ಅವರು ಖುಷಿ. 50 ವರ್ಷ ಆಯ್ತು ಸೆಲೆಬ್ರೇಷನ್ ಮಾಡಿದ್ವಿ ಲಾಸ್ಟ್ ಇಯರ್. 1100 ಜನ, ಅಲ್ಲಿ 1100 ಜನ ನೋಡ್ತಾ ಇದ್ರು. ಟ್ರಾಫಿಕ್ ಸರ್ಕಲ್ ಇಸ್ಬಿಟ್ಟು ಬಂದ್ಬಿಡೋರು ಕ್ಲಿಯರ್ ಮಾಡೋದಕ್ಕೆ. ರಾಜ್ಕುಮಾರ್ ಒಂದ್ಸಲ ಬಂದ್ರು ಅಪ್ಪು ಪಿಕ್ಚರ್ಗೆ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ. ಸಿನಿಮಾ, ಚಲನಚಿತ್ರ, ಮೂವಿ, ಫಿಲ್ಮ್ ಅಂತನ್ನುವ ಆಕರ್ಷಣೆ ಹೇಗಿದೆ ಅಂತಂದ್ರೆ ಸ್ನೇಹಿತರೆ, ಯಾರಿಗಾದರೂ ಹೇಳಿ ಒಂದು ಸಿನಿಮಾ ಬಗ್ಗೆ ಒಂದು ಕ್ಷಣ ಒಂದು ಹುಬ್ಬೇರಿಸ್ತಾರೆ, ವಾವ್ ಅಂತ ಒಳಗಡೆ ಅನ್ಕೋತಾರೆ. ಸೊ ಆ ರೀತಿ ಒಂದು ಸೆಳೆತಾ ಇರುವಂಥ ಕ್ಷೇತ್ರ ಸಿನಿಮಾ. ಎಂಟರ್ಟೈನಿಂಗ್ ಸೆಕ್ಟರ್ ಕೂಡ ಹೌದು, ಅದು ಬುದ್ಧಿಯನ್ನು ಹೆಚ್ಚಿಸೋ ಸೆಕ್ಟರ್ ಕೂಡ ಹೌದು ಸ್ನೇಹಿತರೆ. ನಾನು ಯಾಕೆ ಇಷ್ಟು ವಿಚಾರ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನೀಗ ಇರುವಂಥದ್ದು ಬೆಂಗಳೂರಿನ ಅತ್ಯಂತ ಹಳೆಯ ಚಿತ್ರಮಂದಿರಗಳಲ್ಲಿ ಒಂದಾದಂತಹ ಪ್ರಸನ್ನ ಪ್ರಮೋದ್ ಅವಳಿ ಚಿತ್ರಮಂದಿರಗಳ ಹತ್ತಿರ ಸ್ನೇಹಿತರೆ. ಅಂದರೆ ಪ್ರಸನ್ನ ಥಿಯೇಟ್ರ್ ಮತ್ತು ಪ್ರಮೋದ್ ಥಿಯೇಟ್ರು ಬೆಂಗಳೂರಿನ ಮಾಗಡಿ ರಸ್ತೆ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನ ಮಾಗಡಿ ರಸ್ತೆ, ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಇದೆ. ಇದು ಬೆಂಗಳೂರಿನ ಓಲ್ಡೆಸ್ಟ್ ಥಿಯೇಟರ್ಸ್ಗಳಲ್ಲಿ ಒಂದು ಸ್ನೇಹಿತರೆ. ಅಂದರೆ ಪ್ರಸನ್ನ ಪ್ರಮೋದ್ 2 ಥಿಯೇಟರ್ಸು ಪಕ್ಕಪಕ್ಕದಲ್ಲೇ ಇದೆ. ಇಲ್ಲಿ 50 ವರ್ಷ ಆಯಿತು ಸ್ನೇಹಿತರೆ ಈ ಥಿಯೇಟ್ರ್ ಶುರುವಾಗಿ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನ ಅನೇಕ ಹೊಸಬರ ಸಿನಿಮಾಗಳು ಕೂಡ ಇಲ್ಲಿ ಬಿಡುಗಡೆ ಆಗ್ತಿದ್ದಾವೆ. 50 ವರ್ಷಗಳಲ್ಲಿ ಸಾವಿರಾರು ಸಿನಿಮಾಗಳು ಪ್ರಯೋಗ ಆಗಿರುವಂಥ, ಪ್ರದರ್ಶನ ಆಗಿರುವಂಥ ಜಾಗ ಇದು. ಹೇಗಿದೆ ಈ ಥಿಯೇಟರ್, ಒಳಗಡೆ ಹೇಗಿದೆ, ಇವತ್ತಿನ ಆಧುನಿಕ ಕಾಲಕ್ಕೆ ಏನೇನಿದೆ ಕೇಳೋಣ. ನಮಗೆ ಇವತ್ತು ಇದರ ಮ್ಯಾನೇಜರ್, ವ್ಯವಸ್ಥಾಪಕರಾದಂತಹ ಮೋಹನ್ ಕುಮಾರ್ ಅವರು ಸಿಗ್ತಾರೆ. ಅವರು ಸುಮಾರು 35 ವರ್ಷಗಳಿಂದ ಇದೇ ಥಿಯೇಟ್ರಲ್ಲಿ ಅವರು ಮ್ಯಾನೇಜರ್ ಆಗಿದ್ದಾರೆ. ಅವರು ಅನೇಕ ಹಿರಿಯರ ಜೊತೆಗೆ ಒಡನಾಟ ಇಟ್ಕೊಂಡಂಥವ್ರು. ಕೇಳೋಣ ಈ ಸಿನಿಮಾಗಳ ಹಿಂದಿನ ಕತೆ, ಥಿಯೇಟರ್ ಟೂರ್ ಕೂಡ ಮಾಡೋಣ. ಏನಂತೀರಿ? ಸ್ವಾಗತ ಪ್ರಸನ್ನ ಪ್ರಮೋದ್ ಚಿತ್ರಮಂದಿರದ ಕಥೆಗೆ, ಕಲಾ ಮಾಧ್ಯಮಕ್ಕೆ ಬನ್ನಿ. ಬಾದು ಬಾದು ಹೇ ಕೃಷ್ಣ ಬಾದು. ಸರ್ ನಮಸ್ಕಾರ, ಕಲಾ ಮಾಧ್ಯಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಮೋಹನ್ ಕುಮಾರ್ ಅವರೇ? ಚೆನ್ನಾಗಿ, ಆರೋಗ್ಯ ಸರ್. ಓಕೆ. ಸೊ ಎಷ್ಟು ತಮ್ಗೆ ಏಜ್ ಕೇಳ್ಬೋದಾ? ನನಗೀಗ 56. 56. ಎಷ್ಟನೇ ವಯಸ್ಸಿಗೆ ನೀವು ಈ ಥಿಯೇಟ್ರಿಗೆ ಬಂದ್ರಿ? ನಾನು ಇನ್ನೂ ಅವಾಗ ಹೆಂಗಾಗಿದೆ, 22 ವರ್ಷ ನನಗೆ. 22 ವರ್ಷ. 1992 ಫೆಬ್ರವರಿ 29 ಈ ಒಂದು ಆವರಣಕ್ಕೆ ಕಾಲಿಟ್ಟೆ. ನಾನು ಮೂಲತಃ ತುಮಕೂರು ಜಿಲ್ಲೆ, ಶಿರಾ ತಾಲೂಕು, ತವರೆಕೆರೆ ವಾಸಿ. ನಮ್ಮದು ಡಿಗ್ರಿ ಆಯಿತು ಆಗ. ಡಿಗ್ರಿ ಆಗಿನ ಕಾಲ ಡಿಗ್ರಿ. ಈ ಕೆಲಸದ ಬೇಟೆ ಗೊತ್ತಲ್ಲ ನಿಮಗೆ. ಊರಲ್ಲಿದೆ ತಂದೆ, ಒಳ್ಳೆ ಕುಟುಂಬದ ವ್ಯವಸಾಯ ಕುಟುಂಬದಿಂದ ಬಂದಂತಹ ಅಭ್ಯರ್ಥಿ ನಾನು. ಅದೇ ಕೆಲಸ ಮಾಡುವಂಥವ್ರು ಊರಲ್ಲಿ ಹೊಲದಲ್ಲಿ. ಅದು ಬೇಸತ್ಬಿಟ್ಟು ಲಾರಿ ಎತ್ಬಿಟ್ಟು ಬಂದೆ ಬೆಂಗಳೂರಿಗೆ. 1992 ನವರಂಗ ಹತ್ರ ಇಳ್ಕೊಂಡೆ ಲಾರಿಯಲ್ಲಿ. ಬಸ್ಸು ಅಂದರೆ ಭಾಳ ಕಷ್ಟ, 10 ರೂಪಾಯಿ ತಗೊಂಡ್ರು ಅವಾಗ. ಈ ಲಾರಿ ಆದರೆ 5 ರೂಪಾಯಿ 6 ರೂಪಾಯಿ ಕೊಡೋದಿತ್ತು. ಬಸ್ಸಲ್ಲಿ ಬಂದರೆ ಸ್ವಲ್ಪ ನಮ್ಮ ರಿಲೇಷನ್ ಒಬ್ಬರು ಇದ್ದರು. ಅವ್ರನ್ನ ಒಂದು ಸಿದ್ದಾಪುರದಲ್ಲಿ ರೂಮ್ ಮಾಡ್ಕೊಂಡಿದ್ರು ಅವರು. ಫೋನೆಲ್ಲ ಈಗಿನ ತಕ್ಕಂತೆ ಫೋನೆಲ್ಲ ಈಗಿನ ಇರಲಿಲ್ಲ ಆಗ. ಅವರ ರೂಮಲ್ಲಿದ್ದೆ. ಆಮೇಲೆ 92ರಲ್ಲಿ ಇಲ್ಲಿ ಕೆಲಸ ಸಿಕ್ತು. ಬಂದು ಇಲ್ಲಿ ಸೇರಿಕೊಂಡೆ. ಬೆಳ್ಳಿ ತೆರೆ, ಬೆಳ್ಳಿ ಪರದೆ, ಒಳ್ಳೆ ಜೀವನ ಕೊಟ್ಟಿದೆ, ಒಳ್ಳೆ ಬದುಕು ಕೊಟ್ಟಿದೆ. ಉತ್ತಮವಾಗಿ ಇದ್ದೀವಿ. ಯಾವುದೇ ಒಂದು ಕೆಟ್ಟ ಹವ್ಯಾಸಗಳನ್ನು ಅಳವಡಿಸ್ಕೊಂಡಂಗೆ ಈ 33 ವರ್ಷ ಒಂದು ಜೀವನ ಮಾಡಿದ್ದೀವಿ ಈ ಚಿತ್ರಮಂದಿರದಲ್ಲಿ. ಅದೇ ಒಂದು ಸಂತೋಷ. ಸೊ ನೀವು ನವರಂಗಲ್ಲಿ ಬಂದು ಲಾರಿ ಇಳಿದ್ರಲ್ಲ 92? ಹೌದು. ಅವಾಗಿಂದ ಯಾವ್ಯಾವ ಜಾಬ್ ಮಾಡಿದ್ರಿ? ಫಸ್ಟ್ ಥಿಯೇಟರ್ಗೆ ಬಂದರೆ ಬೇರೆ ಏನೇನು ಜಾಬ್ ಮಾಡಿದ್ರಿ? ಇಲ್ಲ, ಫಸ್ಟ್ ಬಂದಾಗ ನಾನು ಇಲ್ಲಿ ಬರಲಿಲ್ಲ. ಒಂದು ಮಾರ್ಕೆಟಲ್ಲಿ ಒಂದು ಬಾಲಾಜಿ ಮೆಟಲ್ ಹೌಸ್ ಅಂತ ಒಂದು ಅಂಗಡಿ ಇತ್ತು, ಸೇಟುದು ಕಬ್ಬಣದ ಅಂಗಡಿ. ಅಲ್ಲಿ ರೈಟರಾಗಿ ಕೆಲಸ ಮಾಡಿದೆ. ಆಗಿನ ಕಾಲಕ್ಕೆ 300 ರೂಪಾಯಿ ಸಂಬಳ ಕೊಟ್ಟರು. ಭಾಳ ಖುಷಿ ಅವಾಗ. ದೊಡ್ಡ ಅಮೌಂಟ್ ಅದು? ದೊಡ್ಡ ಅಮೌಂಟ್ ಆಗಿನ ಕಾಲಕ್ಕೆ. 92 ಇಸ್ವಿಯಿಂದ ಸುಮ್ಮನೆ ಇಲ್ಲ. ಕೆಲಸ ಸಿಗ್ತಿದೆ ದುರ್ಲಭ ಅಂತ ಸ್ಥಿತಿಯಲ್ಲಿ ಅವತ್ತು. ಕೆಲಸಗಳೇ ಕಡಿಮೆ. ಈಗಾದರೆ ಬಿಡಿ, ದಾರಿಗೆ ಒಬ್ಬರೊಬ್ಬರು ಓನರ್ಗಳು ಸಿಗ್ತಾರೆ, ಸಿಗ್ತಾರೆ. ಬಟ್ ಅವಾಗ ಕಡಿಮೆ. ನಮ್ಮ ಸ್ನೇಹಿತ ಇದ್ದ ಕೃಷ್ಣಮೂರ್ತಿ ಅಂತ, ಆತ ಕೊಡಿಸ್ತಾ 300 ರೂಪಾಯಿ ಸಂಬಳ ಅಂದರೆ ಖುಷಿ ಅವಾಗ. ಸಿರಾದಲ್ಲಿ ಅಷ್ಟೆಲ್ಲ ಉತ್ಪತ್ತಿ ಇಲ್ಲ? ಅಯ್ಯೋ ಇಲ್ಲ. ಅಂದರೆ ವ್ಯವಸಾಯ ಇತ್ತು ನಮ್ಮದು. ನಾವು ಮಾಡಲ್ಲ, ಕಳ್ಳರು ಬಿಸಿಲಲ್ಲೆಲ್ಲ ಮಾಡೋರು ಯಾರು. ಓದಿದ್ದೀವಿ. ನಾವು ಅಪ್ಪ ಬೇರೆ ಹೊಲದಲ್ಲಿ ಇದು ಮಾಡ್ಸೋಕ್ಕೆ ಏನೋ ಗದ್ದೆಯಲ್ಲಿ ಇದು ಮಾಡೋಕ್ಕೆ ತುಳಿಸ್ಬಿಡೋರೆ. ಒಂದು ಚಡ್ಡಿ ಹಾಕೊಂಡು ತುಳಿಯೋದು, ಕೆಸರು. ಆ ಬಿಸಿಲಲ್ಲಿ ಯಾರು ಮಾಡ್ತಾರೆ? ಮೈಗಳ್ರು ನಮ್ಮದು ಎಲ್ಲ ಓದ್ಕೊಂಡಿದ್ದವ್ರು. ಏಕದಮ್ ಹೋಗಿ ಹೊಲದಾಗ ನೀರಾಯಿಸೋ, ಹೋಗಿ ಎಮ್ಮೆ ಹೊಡ್ಕೊಂಡು ಹೋಗೋ ಅಂದರೆ ಯಾರು ಮಾಡ್ತಾರೆ? ನಮ್ಮದು ವ್ಯವಸಾಯ ಇತ್ತು, ಜಮೀನೆಲ್ಲ ಇತ್ತು, ದೊಡ್ಡ ಭೂಮಿ ಇತ್ತು. ಒಂದು ಅವಿಭಕ್ತ ಕುಟುಂಬ ನಮ್ಮದು.
ಒಂದು ಜಾಯಿಂಟ್ ಫ್ಯಾಮಿಲಿ ಅವ್ರು ಮಾಡಲಿ ಬಂದವನಲ್ಲ ಓದ್ಬಿಟ್ಟು ಮುಗಿಸ್ಕೊಂಬಂದವಲ್ಲ ಕೆಲಸ ಮಾಡಲಿ ಅಂತ ಒತ್ತಡ ಪ್ರೆಷರು. ನಾವು ಇಷ್ಟೊಂದು ಓದಿರ್ಬೇಕಾ ನಮ್ಮ ಅಂತ ನಮ್ಮಮ್ಮ ಯಾವುದೋ ಕರೆಂಟ್ ಬಿಲ್ ಎತ್ತಿಕ್ಕಿದ್ರು, 75 ರೂಪಾಯಿ ಎತ್ಕೊಂಡು ಸೀದಾ ಕೇಳಿದೆ ರೈಟ್ ಕರೆಂಟ್ ಬಿಲ್ ಕಟ್ಟಕ್ಕೆ ಕಾಗದ್ಕೊಂಡ್ಬಿಟ್ರಿ. ಎತ್ಕೊಂಡ್ಬಂದ್ಬಿಡಿ. ಏನು ಮಾಡೋದು, ದುಡ್ಡು ಇರಲಿಲ್ಲ. ನಮ್ಮಮ್ಮ ಗೂಡಲ್ಲಿ ಇಕ್ಕಿತ್ತು. ಅಮ್ಮ ಬರ್ತೀನಿ ನಾನು ರೈಟ್ ಅಂತ ಹೇಳ್ಬಿಟ್ಟು ಬಟ್ಟೆ ತಗೊಂಡು ಹೇಳ್ಬಿಟ್ಟೆ ಬಂದೆ. ಈಗ ಹೋಯ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ಸೇರ್ಕೊಂತೀನಿ ಅಂತ ಬಂದೆ. ಅಪ್ಪಂಗೆ ಹೇಳಿಲ್ಲ. ಅಪ್ಪ ಸಿಗ್ಬೇಕಲ್ಲ ನಮಗೆ. ಬೆಳಗ್ಗೆ ಅವರು ಸಾಯಂಕಾಲನೇ ಬರ್ತಾ ಇದ್ದಿದ್ದು. ಅವರು ತಾಯಿ ಮನೇಲಿ ಇರ್ತಾ ಇದ್ರು. ಅವಾಗ ಆಗ್ತಾನೆ ಬೇರೆ ಆಗಿದ್ರು ಕುಟುಂಬದಿಂದ. ನಮ್ಮ ತಂದೆನೂ ತಾಯಿ ಇವಾಗ ಆಗಿದ್ರು. ಸರಿ ನಾನು ಇಲ್ಲಿದ್ದೇನು ಮಾಡೋಣ ಅಂತ ಅನ್ನಿಸ್ತು. ನಾವು ಒಂದು ಬದುಕು ಕಂಡ್ಕೊಳ್ಳೋಣ. ಇನ್ನು ಗೊತ್ತಲ್ಲ, ಗೌರ್ಮೆಂಟ್ ಕೆಲಸಗಳು ಸಿಗೋವೆಲ್ಲ ಡೌಟು. ಆಗ್ತಾಯಿದ್ವಿ ನಾವು, ಬ್ಯಾಂಕಿಗೆ ಅರ್ಜಿ ಹಾಕ್ತಾಯಿದ್ವಿ, ಎಲ್ಲ ಕೆಲಸಗಳು ಆಗ್ತಾಯಿದ್ವಿ. ಯಾವುದೋ ಒಂದು ರಿಪ್ಲೈ ಬರಲಿಲ್ಲ. ಈಗ ಇಲ್ಲಿದ್ರೆ ಆಗಲ್ಲ ಅನ್ನಿಸ್ತು. ಅದು ಒಂದು ಹೆಂಗೆ ಅವಾಗ ಆಗ್ತಾನೆ ಒಂದು ಜೋಶಿತ್ತು. ಬದುಕನ ಬಿಡು, ಹೆಂಗೋ ಒಂದು ಇದೆ ಅಂದ್ಕೊಂಡು ಹೊರಟ್ವಿ. ದೇವ್ರೇನು ನಮ್ಮನ್ನು ಕೈ ಬಿಡಲಿಲ್ಲ, ಒಂದು ಉತ್ತಮ ಆದಿನೇ ಕೊಟ್ಟ. ಸೊ ಬಂದ್ರಿ ಇಲ್ಲಿ ಮೆಟಲ್ ಅಂಗಡಿಲಿ ಕೆಲಸ ಸಿಕ್ತು. ಆಮೇಲೆ ಒಂದು 6 ತಿಂಗಳು ಕೆಲಸ ಮಾಡಿದೆ. ಅದು ಒಂದು ಸ್ವಲ್ಪ ಒಂದು ವಯಸ್ಸಲ್ವ ನಮ್ಮದು. ಈಗ ಅಲ್ಲೂ ಸ್ವಲ್ಪ ಕಿರಿಕ್ ಮಾಡ್ಕೊಂಡು ಬಿಟ್ಟೆ. ನಾನೇ ಕಿರಿಕ್ ಮಾಡ್ಕೊಂಡೆ. ಅದೇ ಅವನು ಎಲ್ಲಿ ಟೈಮ್ ಹೋಗ್ಬೇಕಿತ್ತು. ನೈಟೆಲ್ಲ ಪಾಪ ಇದು ಮಾಡ್ತಾನೋ, ಲಾರಿಗಳು ಲೋಡ್ ಬರೋದು, ಅಲ್ಲೋಗೋ ಇಲ್ಲೋಗೋ, ನಾನು ಹಿಂದಿಲಿ ಬೈಯೋನು. ಸರಿ ಅವನೇನು ಪಾಪ ನಮಗೆ ಇದು ಮಾಡಲಿಲ್ಲ, ನಾನೇ ಬಿಟ್ಟೆ. ಆಮೇಲೆ ಒಂದು 2-3 ತಿಂಗಳು ನನಗೂ ಕೆಲಸ ಸಿಗಲಿಲ್ಲ. ಆಮೇಲೆ ಇಲ್ಲಿ ಸಿಕ್ತು ನಮ್ಮ ಮಾಲೀಕರ ಕಡೆಯಿಂದ. ಈ ಥಿಯೇಟರ್ ಫೀಲ್ಡ್ ಹೆಂಗೆ ಬಂದ್ರಿ? ಥಿಯೇಟ್ರ್ ಬಂದ ಸುಗ್ಗುತೇಟಲ್ಲಿ ರವಿಚಂದ್ರನ್ ಅಂತ ಸ್ಟುಡಿಯೋ ಮಾಡಿದ್ರು ಅವಾಗ. KG ಸ್ಟಾರ್ ರವಿಚಂದ್ರನ್ ಅವರು ಅವಾಗ ತಾನೇ ಹಳ್ಳಿ ಬೆಸ್ಟ್ ಶೂಟಿಂಗ್ ಮಾಡ್ತಾಯಿದ್ರು. ಅವಾಗ ಅಲ್ಲಿ ಅವರ ಕಾಂಪೌಂಡ್ ಹಿಂಭಾಗ ನಮ್ಮ ಅಣ್ಣನ ಮನೆ ಇತ್ತು. ಆಗ ಬಂದಾಗ ಹಿಂಗೆ ಅವರ ಮಾಲೀಕರಾದ ಮಂಜುನಾಥ್ ಮೊನ್ನೆ ಪಾಪ ತಿರೋದ್ರು. 2025 ಫೆಬ್ರವರಿಲಿನ 25 ತಿರೋದು. ಮಾಲೀಕರು ಮಂಜುನಾಥ್ ಅಂತ, ಗಂಗಾಮಾತಿಮಯ್ಯ ಚೌಟ್ರಿ ಓನರ್ ಮಾಲೀಕರು. ಪ್ರಸನ್ನ ಥಿಯೇಟ್ರ್ ಮಾಲೀಕರು ಕೂಡ ಮಂಜುನಾಥ್ ಅಂತ. ಕಣ್ಣಲ್ಲಿ ನೀರು ಬರ್ತದೆ ಪಾಪ. ಅವರೇ ನಮಗೆ ಅನ್ನದಾತರು. ಅವರ ಅಣ್ಣವ್ರಿಗೆ ಹೇಳಿ ನಮ್ಮನ್ನು ಇಲ್ಲಿ ಕೆಲಸ ಸೇರಿಸಿದ್ರು. ಆವತ್ತಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಪ್ರಮೋ ಥಿಯೇಟ್ರ್ ಅಂತ ಆಯಿತು ಪಕ್ಕದಲ್ಲಿ. ಭಾಳ ಚೆನ್ನಾಗಿತ್ತು ಥಿಯೇಟ್ರ್. ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾಯಿದ್ವಿ ಅಲ್ಲಿ. ಆಗಿನ ಕಾಲಕ್ಕೆ ರವಿಚಂದ್ರನ್ ಥಿಯೇಟ್ರನ್ನ ಅನ್ನೋ ರೀತಿಯಲ್ಲಿ ಮಾತಾಡೋರು ಜನ. ಸಿಪಾಯಿ, ಪ್ರೇಮಲೋಕ ಎಲ್ಲ ಫಿಲ್ಮ್ಗಳು ಅಲ್ಲೇ ಆಗ್ತಾಯಿದ್ರು. ಪ್ರಮೋದ್ ರವಿಚಂದ್ರನ್ ಅವ್ರ ಸಿನಿಮಾ ಫೇಮಸ್ ಅವಾಗ. ಎವ್ರಿ ಶೋನು ಅಲ್ಲೇ ಹೌಸ್ಫುಲ್ ಆಗೋದು. ಎಲ್ಲ ಪಿಕ್ಚರ್ಗಳು ಅಲ್ಲೇ ಹಾಕೋರು. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ಪ್ರಮೋದ್ ಥಿಯೇಟರ್ ರವಿಚಂದ್ರನ್ ಅವ್ರ ಸಿನಿಮಾ ತುಂಬಾ ಫೇಮಸ್. ಹೌದೌದು. ಅವಾಗೆಲ್ಲ ಬರೀ ಅವೇ ಆಗ್ತಾ ಇದ್ದಿದ್ದು. ಹಳ್ಳಿ ಬೇಸ್ಟ್, ಪುಟ್ಲಂಜ ಎಲ್ಲ 100 ಡೇಸ್ 50 ಡೇಸ್ಗಳ ಫಿಲಮ್ಗಳು. ನಾವು ಕಡಿಮೆ ಹೋಗ್ತಾ ಇರಲಿಲ್ಲ. ಎಲ್ಲ 4 ಶೋಗಳು ಫುಲ್ ಬೆಳಗ್ಗೆನೆ ಕೊಡ್ತಾ ಇದ್ವಿ. 4 ಶೋ ಹೌಸ್ಫುಲ್ಗಳಾಗವು. ಭಾಳ ಚೆನ್ನಾಗಿ ಹೋಗ್ತಾ ಇತ್ತು. ಆ ಕ್ರೇಜೇ ಬೇರೆ. ಅದು ಬೆಳಿಗ್ಗೆ 6 ಗಂಟೆಗೆ ಬಂದು ನಿಂತ್ಕೊಂಡ್ಬಿಡೋರು. ಅವಾಗೆಲ್ಲ ಮ್ಯಾನ್ಯುಯಲ್ಲು. 6 ಗಂಟೆಗೆ ಬೆಳಗಿನ ಜಾವ 6 ಗಂಟೆಗೆ 4 ಶೋ ಫುಲ್ಲು. ಬೆಳಿಗ್ಗೆ 6 ಗಂಟೆಗೆ 4 ಶೋ. ಅದಿರಲಿ ಓಮ್ ಪಿಕ್ಚರು ರಾತ್ರಿ 12:30 ಟಿಕೆಟ್ ಕೊಟ್ಟಿದ್ದೀವಿ. ರಾತ್ರಿ 12:30ಗೆ ಇದೇ BC ಪಾಟೀಲ್ ಸರ್ ಬಂದು ಒಳಗಡೆ ಏನಪ್ಪ ಇಷ್ಟೊತ್ತ ಕೊಡ್ತಾ ಇದ್ದೀವಿ ಕನ್ನಡ ಪಿಕ್ಚರ್ಗೆ ಟಿಕೆಟ ಅಂತ ಖುಷಿ ಆಗ್ಬಿಟ್ರು. ಇಲ್ಲೇ BC ಪಾಟೀಲ್ ಮನೆ ಇಲ್ಲೇ ಇದ್ರು. ಸೋಮಣ್ಣವ್ರ ಮನೆ ಹತ್ರ, ಮೇಲೆ ಸೋಮಣ್ಣವ್ರ ಮನೆ ಹತ್ರ. ಏನಪ್ಪ ಮೋಹನ್ ಇಷ್ಟೊತ್ತ ಟಿಕೆಟ್ ಕೊಡ್ತಾ ಇದ್ದಾರೆ, ಏನಣ್ಣ ಮಾಡೋದು ಹೌಸ್ಫುಲ್ ಬೆಳಿಗ್ಗೆ ಕೇಳಲ್ಲ. ಅದಕ್ಕೆ ಇಲ್ಲೇ ಬರ್ದು ಕೊಡ್ತಾ ಇದ್ದಿಲ್ಲ. 4 ಶೋ ಫುಲ್ ಮಾಡಿದ್ವಿ. ಓಮ್ ಪಿಕ್ಚರ್ ಶಿವಣ್ಣವ್ರು 93. ಅಯ್ಯೋ ನಮಗೆ ಭಯ ಆಗೋದು, ಯಾವ್ಯಾವ ರೋಡಿಗಳು ಬರ್ತಾರೋ ಯಾರ್ಯಾರು ಬರ್ತಾರೋ ಅಂತ. ಮ್ಯಾನ್ಯುಯಲ್ಲು ಬರೀ ಕೈಯಲ್ಲೇ ಬರ್ಕೊಡ್ಬೇಕು ಟಿಕೆಟ್ಗಳು. ಈಗೆಲ್ಲ ಬುಕ್ ಮೈ ಶೋ ಬಂದಿದೆ, ಕಂಪ್ಯೂಟರ್ ಬಂದಿದೆ. ಯಾವತ್ತಿಂದೋ ಡೇಟಾ ಕೊಡೋದು, ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾರೆ. ಬಟ್ ಆಗಿನ ಪರಿಸ್ಥಿತಿ ಆ ಥರ ಇರಲಿಲ್ಲ. ಕೈಯಲ್ಲೇ ಕೈಯಲ್ಲಿ ಮ್ಯಾನ್ಯುಯಲ್ ಹ್ಯಾಂಡಿಗೆ ನಾವೇ ಸೀಲ್ ಹಾಕ್ಬಿಟ್ಟು. ಅವಾಗೆಲ್ಲ ಟ್ಯಾಕ್ಸ್ ಆಫೀಸ್ಗೆ ಹೋಗ್ಬೇಕಿತ್ತು. ಸೀಲಿಂಗ್ ಬುಕ್ ತೋರಿಸಿದ್ದು ಬನ್ನಿ ನಿಮಗೆ. ಬುಕ್ಗಳು ತೊಗೊಂಡೋಗಿ ಟ್ಯಾಕ್ಸ್ ಆಫೀಸಿಂದ ಸೀಲ್ ಹಾಕ್ಸ್ಕೊಂಡು ಬಂದು ಆ ನಂಬರಿಂದ ಇಶ್ಯೂ ಮಾಡಬೇಕಿತ್ತು. ಯಾವಲ್ಲೊಂದೊಂದ್ಸಲ ಚೆಕಿಂಗ್ ಬರೋರು ಟ್ಯಾಕ್ಸ್ ಆಫೀಸ್ನವರು. ಕೊಡ್ತಾ ಇದ್ದಾರಾ ಇವರಿಲ್ಲ, ಇದು ಮಾಡ್ತಾ ಇದ್ದಾರಾ ನನಗೆ ಥರ ಒಂದು ಚೆನ್ನಾಗಿತ್ತು ಆಗಿಲ್ಲ. ನಾವು ಅಷ್ಟೇ ಒಂದೇ ಕಡೆ ಇದಿರಲ್ಲ. ಯಾಕೆ ತುಂಬ ಜನ ಇರಲ್ಲ, ಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ಟ್ರೈ ಮಾಡ್ತಿರ್ತಾರೆ, ಅಥವಾ ಥಿಯೇಟ್ರಲ್ಲೇ ಬೇರೆ ಥಿಯೇಟ್ರಿಗೆ ಹೋಗ್ತಾರೆ. ಯಾಕೆ ಇಲ್ಲೇ ಉಳ್ಕೊಂಡ್ರಲ್ಲ ನೀವು? ಇಲ್ಲೇ ಹಿಡ್ಕೊಂಡೆ ಅಂದರೆ ನಮಗೆ ನಮ್ಮ ಒಂದು ಕೆಲಸದಲ್ಲಿ ಈಗ ನೀನು ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳೋರಿಲ್ಲ ಇಲ್ಲಿ. ನಮ್ಮದೇ ಕೈ, ನಮ್ಮದೇ ಬಾಯಿ, ನಮ್ಮದೇ ಒಂದು ಅಧಿಕಾರ. ಈಗ ಬೇರೆ ಯಾವನೊಬ್ಬ ಬರ್ತಾರೆ, ಇದು ಮಾಡ್ತಾನೆ, ಹೆಂಗೆ ಮಾಡು ಹಿಂಗೆ ಮಾಡು ಅನ್ನೋ ಇದಿಲ್ಲ. ಇಲ್ಲಿ ಫ್ರೀ ಹ್ಯಾಂಡ್ ನಾವು ಮಾಡಿಸೋದಷ್ಟೇ ಇನ್ಚಾರ್ಜ್. ಒಂದು ಗೊತ್ತಲ್ವಾ, ಸಿನಿಮಾ ಫೀಲ್ಡ್ ದಿನ ವಾರಕ್ಕೊಂದು ಚೇಂಜ್ ಆಗ್ತಾಯಿದ್ವು. ನಮಗೂ ಒಳ್ಳೆ ಸಂಬಳ ಕೊಡೋರು. PF ಇದೆ, ESI ಇದೆ. ಅವತ್ತಿಂದನೂ ಇದೆ. ಕಂಪ್ನಿ ಥರ 33 ವರ್ಷದಿಂದನೂ ಇದೆ.
ಆಮೇಲೆ ವರ್ಷ ಡಿಯರ್ ಜಾಸ್ತಿ ಆಗುತ್ತೆ. ಅದೇ ತೊಂದರೆ ಇಲ್ಲ. ಇವಾಗೆಲ್ಲ ಕಡಿಮೆ ಇದ್ದಾರೆ ಜನ. ಅವತ್ತೆಲ್ಲ ಒಂದೊಂದು ಥಿಯೇಟ್ರಿಗೆ 30 ಜನ ಇದೆ. ಅಲ್ಲಿ 30 ಜನ, ಇಲ್ಲಿ 30 ಜನ ಸ್ಟಾಫ್ಗಳು. ಯಾಕಷ್ಟು ಜನ? ಬೇಕಾಗಿತ್ತು ಅವಾಗ. ಎಲ್ಲ ಮ್ಯಾನ್ಯುವಲ್ ಅಲ್ವಾ ಅವಾಗೆಲ್ಲ. ಎಲ್ಲ ಟಿಕೆಟ್ ಅರಿಯೋದು, ಮೇಲೆ ಟಿಕೆಟ್ ಹೊಡೋದು. ಆಮೇಲೆ ಗಾಂಧಿ ಕ್ಲಾಸ್ ಥರ ಒಂದಿತ್ತು ಮುಂಚೆ. ಈಗ ಗಾಂಧಿ ಕ್ಲಾಸ್ ಇಲ್ಲ, ನೆಲ್ಲಲ್ಲ. ಸೇಂಗ್ಲಾಸ್ ಇದೆಲ್ಲ ಮಾಮೂಲಿ ಚೇರಲ್ಲೇ ಇತ್ತು ಅವಾಗೆಲ್ಲ. ಈಗ ಗಾಂಧಿ ಕ್ಲಾಸ್ ತೆಗೆದ್ಬಿಟ್ವಿ, ಸೇಂಗ್ಲಾಸ್ ಒಂದೇ ಮಾಡಿಬಿಟ್ವಿ. ಅದಕ್ಕೊಬ್ಬ ಗೇಟ್ಗೆ ಬರಬೇಕಾಯಿತು, ಅದಕ್ಕೊಬ್ಬ ಬುಕ್ಕಿಂಗ್ ಕಟ್ಟಬೇಕಾಯಿತು. ಸ್ಟಾಫ್ ಭಾಳ ಅವಶ್ಯಕತೆ ಇತ್ತು ಅವಾಗೆಲ್ಲ. ಇಲ್ಲೇ 2 ಥಿಯೇಟರ್ ಸರ್ 60 ಜನ ಸ್ಟಾಫ್ ಇದ್ದು, ಕ್ಯಾಂಟೀನವರು ಎಲ್ಲ ಸೇರಿಬಿಟ್ಟು. ಅಷ್ಟು ಜನಕ್ಕೆ ವರ್ಕೌಟ್ ಆಗೋಷ್ಟು ಚೆನ್ನಾಗಿ ನಡೀತಾ ಇತ್ತು ಅವಾಗ ಸರ್. 2 ಥಿಯೇಟರ್ ಅವಾಗ ಇಲ್ಲಿ. ಹೌದೌದು. ಇನ್ನು ಅವಳಿ ಥಿಯೇಟ್ರು ಪ್ರಮೋದ್, ಪ್ರಸನ್ನ. ಈಗ ಎಲ್ಲಿ ಪ್ರಮೋದ್ ಹೊಡೆದಾಗ್ಬಿಟ್ಟು GT ಮಾಲ್ ಮಾಡಿದ್ದಾರೆ. ಸ್ನೇಹಿತರೆ, GT ಮಾಲ್ ಇದೆಯಲ್ಲ, ಈಗ GT ಮಾಲ್ ಅದು ಅಂದ ಕಾಲತ್ತಿಲೇ ಅದು ಪ್ರಮೋದ್ ಥಿಯೇಟರ್. ಅದು ವರ್ಲ್ಡ್ ಫೇಮಸ್ ಪ್ರಮೋದ್ ಥಿಯೇಟರ್. ಅವಳಿ ಥಿಯೇಟರ್ ಇದು. ಗಾಂಧಿನಗರಕ್ಕೆ ಫೇವರೇಟ್ ಥಿಯೇಟರ್ ಅಂದರೆ ಪ್ರಸನ್ನ ಪ್ರಮೋದ್. ಇಲ್ಲಿ ಡೇಟ್ ಸಿಕ್ಕಿದೆ ಅಂದರೆ ಅವರು ಖುಷಿ. ಡಿಸ್ಟ್ರಿಬ್ಯೂಟರ್ಗಳು ಗ್ರೇಟ್ ಅವ್ರು ಸಿಕ್ಕಿದೆ ಅಂದರೆ ಫೈನಾನ್ಸ್ ಎಲ್ಲ ಒಳ್ಳೆ ಸಿಗೋದು ಅವ್ರಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ. 2 ಥಿಯೇಟರ್ ಡೇಟ್ ಸಿಕ್ಕಿದೆ ಅಂತ ಪರದಾಡೋರವಾಗ ಜನ. ಆಗಿನ ಕಾಲದಲ್ಲಿ 2 ಥಿಯೇಟರ್ ಡೇಟ್ ಸಿಕ್ಕಿದೆ ಅಂದರೆ ಬದುಕೋಗ್ಬಿಟ್ಟ ಅಂತ ಅರ್ಥ. ಆಗಿನ ಕಾಲಕ್ಕೆ 20 ಲಕ್ಷದ ಮೇಲೆ ಶೇರ್ಗಳು ಸಿಗೋದು ವಾರಕ್ಕೆ. ಏನು ಶೇರ್ ಅಂದರೆ ನಾವು ಬಾಡಿಗೆ ತಗೊಂಡು. ಅವತ್ತಿನ ವ್ಯವಸ್ಥೆ ಹೇಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಈಗ ರಾಜ್ಕುಮಾರ್ ವಜ್ರಶ್ರೀ ಸಂಸ್ಥೆಯಿಂದ ರಿಲೀಸ್ ಆಯಿತು ಪ್ರೊಡಕ್ಷನ್ನು. ಅವರು ನಮಗೆ ಥಿಯೇಟ್ರ್ ಬಾಡಿಗೆ ಹಾಕ್ತಾರೆ. ಇಷ್ಟು ಬಾಡಿಗೆ ಅಂತ ಇತ್ತು ಆಗಿನ ಕಾಲಕ್ಕೆ. ಆ ಬಾಡಿಗೆ ಕಾಲದ ಮಿಕ್ಕಿದ್ದನ್ನು ಕೊಡೋದನ್ನ ಶೇರ್ ಅಂತಾರೆ. ಓಕೆ. ಈಗ ನಮಗೆ ಒಂದು ಆಗಿನ ಕಾಲಕ್ಕೆ ಬೇಡ, ಒಂದು 5 ಲಕ್ಷ ಇಟ್ಕೊಳ್ಳಿ, ವಾರಕ್ಕೆ 5 ಲಕ್ಷ ಬಂತು ಅಂದರೆ ನಮ್ದೇನಿದೆ ಸಮಥಿಂಗ್ ಬಾಡಿಗೆ ತೊಗೊಂಡು ಮಿಕ್ಕಿದ್ದನ್ನು ಕೊಡೋಂಥದ್ದನ್ನು ಶೇರ್ ಅನ್ನೋದು. ಅದ ವ್ಯವಸ್ಥೆ ಆವಾಗ ವ್ಯವಸ್ಥೆ ಈಗಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಈಗಲೂ ಬಾಡಿಗೆ ತೊಗೊಂಡು ನಾವು ಮಿಕ್ಕಿದ್ದನ್ನು ಕೊಡೋಂಥದ್ದನ್ನು ಶೇರು. ಈ KGF ಬಂತು, 50 ಲಕ್ಷ ಆಯಿತು. ನಮ್ಮ ಬಾಡಿಗೆ ಇಟ್ಕೊಂಡು ಮಿಕ್ಕಿದ್ದನ್ನು ಅಮೌಂಟ್ ಕೊಡ್ತೀವಿ, ಅದನ್ನು ಶೇರ್ ಅಮೌಂಟ್ ವಾರಕ್ಕೆ. ಸಿನಿಮಾ ಥಿಯೇಟರ್ಗಳದ್ದು ವೀಕ್ಲಿ ಬೇಸಿಸ್ ಬಾಡಿಗೆ, ತಿಂಗಳಿಗಲ್ಲ. ಇಲ್ಲ ಮನೆಯದಂದ್ರೆ ನೀವು ತಿಂಗಳೆಲ್ಲ ಹೊಸ ಆಗಿರ್ತೀರ ಕಟ್ತೀರಾ. ಇಲ್ಲಿ ವಾರಕ್ಕೆ ಇರ್ತದೆ, ಇನ್ನೊಂದು ವಾರಕ್ಕೆ ಬೇರೆ ಒಬ್ಬರು ಬರ್ತಾರೆ. ಇನ್ನು ಮದುವೆ ಯಾವ ಥರ ಮಾಡ್ಕೊಳ್ತೀರಾ, ಒಂದಿನ ತೊಗೊತೀರಾ ಬಾಡಿಗೆ ನೀವು. ಬೇರೆ ಇನ್ನೊಬ್ಬ ಬಂದು ಮಾಡ್ಕೊಳ್ತಾನೆ, ಅವ್ನೆಲ್ಲ ಕಟ್ಕೊಳಕ್ಕಾಗಲ್ಲ. ಅದಕ್ಕೆ ಯಾವತ್ತಿನ ಆ ಥರ. ಸೊ ಬಾಡಿಗೆ ಬರೋಷ್ಟು ಜನ ಬರದೇ ಹೋದ್ರೆ ಸಿನಿಮಾ ಫ್ಲಾಪ್ ಆದರೆ ಈಗ ಅದೇ ಆಗ್ತಾ ಇರೋದು. ಈಗ ನೀವೇನು ಪರಿಸ್ಥಿತಿ 2025 ಬಂದಿದ್ದೀರಾ ಅದೇ ರೀತಿ ಆಗ್ತಾ ಇದೆ. ಇವಾಗ ಬಾಡಿಗೆಗಳು ಆಗ್ತಾ ಇಲ್ಲ. ಪರ್ಸೆಂಟೇಜ್ 1 ಲಕ್ಷ ಆದರೆ 50 ನನಗೆ 50 ನನಗೆ ಆ ಥರ ಆಗ್ತಾ ಇದೆ ಪೊಸಿಷನ್. ಆ ಪೊಸಿಷನ್ ಬಂದಿದೆ ಇವಾಗ. ಆಗೆಲ್ಲ ನೀವು ಹೇಳ್ದಂಗೆ 90s 2010ವರೆಗೂ ಅಲ್ಲೇನಾ 2015ವರೆಗೂ 2015ವರೆಗೂ ಕೊರೋನಾ ಮುಂಚೆವರೆಗೂ ಬಾಡಿಗೆಗಳೇ. ಆಮೇಲೆ ಥಿಯೇಟ್ರಿಗೆ ಎಫೆಕ್ಟ್ ಆಗಿದೆ. ಜನ ಬರ್ತಾ ಇಲ್ವಾ? ಜನ ಎಲ್ಲಿ ನಿಂತೋಯ್ತಲ್ಲ, ಸಿನಿಮಾಗಳು ನಿಲ್ಲಿಸ್ಬಿಟ್ರಲ್ಲ ವರ್ಷಾಂಗಟ್ಲೆ 2018ರಿಂದ. ಆಯಿತು, ಆರು ಪಿಕಪ್ ಆಗಲಿಲ್ಲ. ಜನ ಗೊತ್ತಲ್ವ ನಿಮಗೆ, ಇದಾಗೋದು ಒಳಗಡೆ ಹೋದರೆ ಒಬ್ರಿಗೆ ಅಂಟ್ಕೊಳ್ಳೋದು, ಆಮೇಲೆ 1+1 ಅಂತ ಮಾಡೋದು ಗೌರ್ಮೆಂಟ್ನವರು, ಅದು ನಿಲ್ಲಿಸೋದು ಸ್ವಲ್ಪ ದಿನ. ಓದೆ ಆಡ್ತದೆ ಅನ್ನೋದು, ಜನ ಇರೋತ್ತಾಗ ಹೋಗಬೇಡಿ ಅಂತ ಹೇಳೋದು. ಆ ಥರ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಥಿಯೇಟ್ರಿಗೆ ಎಲ್ಲಿ ಬರ್ತಾರೆ ಜನ ಅಲ್ಲವರಾ? ಸ್ವಲ್ಪ ಏಟಾಯಿತು. ಏಟೇನು ಸುಮ್ಮನೆ ಹೊಡ್ತಾನೆ ಬಿದ್ದುಬಿಡ್ತು ಸಿನಿಮಾ ರಂಗಕ್ಕೆ. ಎಲ್ಲರಿಗೂ, ನಮಗೆ ಅಂತಲ್ಲ ಇಡೀ ಪ್ರಪಂಚಕ್ಕೆ ಬಿದ್ದುಬಿಡ್ತು. ಅದ್ರಲ್ಲಿ ನಾವು ಒಬ್ಬರು ಬಡಪಾಯಿಗಳು. ಸೊ ಅಂದರೆ ಅವಾಗಿಂದ ಕೋವಿಡ್ ಟೈಮಿಂದ ಆದ ಸಮಸ್ಯೆಯಿಂದ ಇದು ಥಿಯೇಟರ್ಗಳು ಚೇತರಿಸ್ಕೊಂಡೇ ಇಲ್ಲ. ಖಂಡಿತ. ಅಂದರೆ ಹೊಸ ಸ್ಟಾರ್ಗಳು ಬಂದು ಮಾಡಿದ್ರೆ ಕಾಟಾರ ಹೋಯ್ತು ಚೆನ್ನಾಗಿ. ಕಾಟಾರ 2023 ಡಿಸೆಂಬರ್ಗೆ ಒಂದು ಪ್ಲಸ್ದು ಅಲೆ. 2024 ಜನವರಿ ಫೆಬ್ರವರಿವರೆಗೂ ನಮಗೆ ಕಾಟಾರ ಹೋಯ್ತು. 50 ಡೇಸ್ ಮಾಡಿದ್ವಿ. ಇಲ್ಲೇ ಫಂಕ್ಷನ್ನು ಮಾಡಿದ್ವಿ, ಫೋಟೋಸ್ ಕೊಡ್ತೀವಿ ನಿಮಗೆ. ಕಾಟಾರ ನಮಗೆಲ್ಲ ಶೀಲ್ಡ್ ಕೊಟ್ಟರು, ಒಳ್ಳೆ ಶೇರ್ ಕೊಟ್ವಿ. ಶೇರ್ ಕೊಡೋದು ಅದು ಅರ್ಥ. ಈಗ ಸಿನಿಮಾ ತಂದು ರಿಲೀಸ್ ಮಾಡ್ತಾರೆ, ಜನ ಬಂದು ನೋಡ್ತಾರೆ. ಅವ್ರಿಗೆ ಲಾಭ ಅಂತೀವಲ್ಲ ನಾವು, ಡಿಸ್ಟ್ರಿಬ್ಯೂಟರ್ ಲಾಭನೇ ಶೇರು ಅಂತ. ನಿಮ್ಮ ಬಾಡಿಗೆ ಕಟ್ ಮಾಡ್ಕೊಂಡು ನಾವು ಮಿಕ್ಕಿದಾಗ್ತೀರಾ? ಹೌದು. ಎಷ್ಟಾಗಲಿ ಕಲೆಕ್ಷನ್? ಹೌದು, ₹1 ಆಗಲಿ ಶೇರ್, ₹100 ಆಗಲಿ, ₹1000 ಆಗಲಿ, ಲಕ್ಷ ಆಗಲಿ, ಕೋಟಿ ಆಗಲಿ. ಸೊ ಇದು ಜಾಸ್ತಿ ಕಲೆಕ್ಷನ್ ಆಯ್ತು, ನಾನು ಸ್ವಲ್ಪ ಜಾಸ್ತಿ ಇಟ್ಕೋತೀನಿ ನಂಗಿಲ್ಲ. ಇಲ್ಲ ಆ ಥರದ್ದೇನಿಲ್ಲ. ಈಗ ನನ್ನ ಬಾಡಿಗೆ ₹10 ಇದೆ, ನೀವು ₹100 ದುಡಿತೀರಾ, ಇನ್ನೊಂದು ₹10 ಇಟ್ಕೊತೀನಿ ಅನ್ನಂಗಿಲ್ಲ. ಇಲ್ಲ ಆ ಥರ ಏನಿಲ್ಲ. ನಮ್ದೇನಿದೆ ನಾನು ಫಿಕ್ಸ್. ಸೊ ಥಿಯೇಟರ್ಗಳಿಗೆ ರೆವಿನ್ಯೂ ಅಂದರೆ ಬಾಡಿಗೆ ಅಷ್ಟೇ. ಸೇಮ್ ಮನೆ ಬಾಡಿಗೆ ಕೊಟ್ಟಂಗೆ ಅಥವಾ ಒಂದು ಕಲ್ಯಾಣ ಮಂಟಪ ಬಾಡಿಗೆ ಕೊಟ್ಟಂಗೆ. ಹೌದು. ವೆರಿ ನೈಸ್. ಎಲ್ಲ ಕಡೆ ಹಂಗೆ ನೋಡ್ಬೋದು ನಿಮ್ಮ ಥಿಯೇಟರ್. ಬನ್ನಿ ಸ್ವಾಮಿ, ಖಂಡಿತ ಬನ್ನಿ. ಇವತ್ತು ಪ್ರಮೋದ್ ಥಿಯೇಟರ್ ಇಲ್ಲ, GT ಮಾಲ್ ಆಗಿದೆ, ಪ್ರಸನ್ನ ಉಳ್ಕೊಂಡಿದೆ. ಈ ಕರ್ನಾಟಕದ ಬೆಂಗಳೂರಿನ ಹಳೆಯ ಸಿನಿಮಾ ಕಥೆ ಹೇಳಕ್ಕೆ ಒಳಗಡೆ ಆಗಿದೆ ನೋಡೋಣ ಬನ್ನಿ. ಎಷ್ಟು ದೊಡ್ಡದಿದ್ದು? 1.5 ಎಕರೆ. 1.5 ಎಕರೆ ಸ್ಪೇಸ್ ಇದೆ. ಗಂಗಮ್ಮ ತಿಮ್ಮಯ್ಯ ಅಂತ, ತಿಮ್ಮಯ್ಯ ನಮ್ಮ ಮಾಲೀಕರು. 1992ರಲ್ಲಿ ಕಾಲವಾದರು. ಅವರು ತಾಯಿ ಗಂಗಮ್ಮ ಅವರು 94ರಲ್ಲಿ ಕಾಲವಾದರು. ಅದು ಸಮಾಧಿ ಪಕ್ಕದಲ್ಲೇ ಮಾಡಿದ್ದೀವಿ. ಇವತ್ತು ನಾವೇನಾದರೂ ಜೀವನದಲ್ಲಿ ಬದುಕಿದ್ದೀವಿ ಅಂದರೆ
ಇವರೇ ಮೂಲ ಕಾರಣ. ಯಾಕೆ ಹೇಗೆ? ಇವ್ರು ಥಿಯೇಟ್ರ್ ಕಟ್ಟಿಲ್ಲ ಅಂದರೆ ನಾವು ಬರ್ತಾ ಇರಲಿಲ್ವ, ಕೆಲಸ ಸಿಗ್ತಾ ಇಲ್ಲ ನಮಗೆ ಇಲ್ಲಿ, ನಾವೆಲ್ಲ ಬೇರೆ ಕಡೆ ಹೋಗ್ತಾ ಇದ್ವಿ ಅಲ್ವರಾ. ಇವತ್ತು ನಾವು ಇರೋದಕ್ಕೆ ಒಂದು ಕಾರಣ ಮೂಲಭೂತ ಪುರುಷರು ಇವರೇ. ಏನು ಹಿನ್ನೆಲೆ, ಯಾವ ಊರಿನವರು ಅವರು? ಇವರು ಮೂಲತಃ ಬೆಂಗಳೂರೇ, ಬೆಂಗಳೂರು ಈ ಶಿವನಹಳ್ಳಿಯಲ್ಲಿ ಸ್ಥಳವಂತಿಗರು. ಅವರು ಭಾಳ ಕಷ್ಟಪಟ್ಟು ಕಟ್ತಾರೆ ಥಿಯೇಟ್ರ್ ಇದನ್ನೆಲ್ಲ. ಎಷ್ಟು ವರ್ಷ ಹಳೆ? 1974 ಇದು ಓಪನ್ ಆಗಿದ್ದು. 50 ವರ್ಷ. 1974. 50 ವರ್ಷ ಆಯ್ತು. ಸೆಲೆಬ್ರೇಷನ್ ಮಾಡಿದ್ವಿ ಲಾಸ್ಟ್ ಇಯರು. ಸ್ನೇಹಿತರೆ, ಇದು 2025 ಅಂದರೆ 2024ಕ್ಕೆ ಇದು 50 ವರ್ಷ ತುಂಬಿದೆ, ಇದಕ್ಕೆ ಕಂಪ್ಲೀಟ್ ಆಗಿದೆ. ಹೌದು, 50 ವರ್ಷ ಅಂದರೆ ಕನ್ನಡ 50 ವರ್ಷದ್ದು. ಹೌದು. ಎಷ್ಟು ಚೆನ್ನಾಗಿದೆ ಸರ್ ಅವತ್ತಿನ ಕಟ್ಟಡ. ಹೌದೌದು ನೋಡಿ, ಇವತ್ತು ಒಂಚೂರು ಪಿಲ್ಲರ್ ಅಲ್ಲಾಡಿಲ್ಲ, ಒಂಚೂರು ಲೀಕೇಜ್ ಆಗಲ್ಲ, ಬಂದೋಬಸ್ತ್ ಆಗಿದೆ. ಬಂದೋಬಸ್ತು ಭಾಳ ಕಷ್ಟಪಟ್ಟು ಕಟ್ಟಿದ್ರು. ನೋಡಿರ್ಬೇಕು ನೀವು, ಇಲ್ಲೆಲ್ಲ ಅಲ್ಲೊಂಥರ ಮಾರ್ಬಲ್ಸ್ ಹಾಕಿದ್ದಾರೆ, ಅಲ್ಲೊಂಥರ ಹಾಕಿದ್ದಾರೆ. ಇವೆಲ್ಲ ಆ ಕಾಲದ, ಆಗಿನ ಕಾಲದ ಸ್ನೇಹಿತರೆ, ಇವೆಲ್ಲ ಆ ಕಾಲದ ಮಾರ್ಬಲ್ಸ್ ಇವೆಲ್ಲನೂ, ಕಟ್ಟಡ, ಬಿಲ್ಡಿಂಗು, ಡೋರು ಎಲ್ಲನೂ ಟೀಕುಡ್ ಡೋರ್ಸ್. ಹೌದು, ಅವರೇ ಕಟ್ಟಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೃತ ಹಸ್ತದಿಂದ ಓಪನ್ ಮಾಡಿದ್ರು. 92ರಲ್ಲಿ ಅವ್ರು ನಿಧನ ಆದರು, ತಿಮ್ಮಯ್ಯವರು. ಆಮೇಲೆ ಅವ್ರ ಮಕ್ಕಳು ಹ್ಯಾಂಡ್ ಓವರ್ ತಗೊಂಡ್ರು. 4 ಜನ ಮಕ್ಕಳು. ಮೊದಲನೇದು ಟಿ ಗಂಗಾಧರ್ ಅಂತ, ಅವರು ತೀರು ಹೋಗಿದ್ದಾರೆ, ಅವರು ಇಲ್ಲ. ಆಮೇಲೆ ಟಿ ರಾಮಚಂದ್ರಪ್ಪವ್ರು ಅಂತ ಇಲ್ಲಿದ್ದಾರೆ, ಅವರು ಈಗ ತಾನೇ ಬಂದು ಹೋದರು. ಅವರ ತಮ್ಮ ಆದ ಆನಂದ್ ಅವರು, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಿದ್ದು. ಅವತ್ತಿಂದನೂ ಅವರೇ ಇನ್ಚಾರ್ಜ್ ನೋಡ್ಕೊಳ್ತಾ ಇದ್ದಿದ್ದು. ಫಿಲಮ್ ಹಾಕೋದು, ಫಿಲಮ್ ಇದು ಮಾಡೋದಿಲ್ಲ ಅವರೇ. ಆಮೇಲೆ 4ನೇ ಮಂಜುನಾಥ್ ಅಂತ ಹೇಳಿದ್ರಲ್ಲ, ನಮ್ಮ ಅನ್ನದ ದಣಿಗಳು, ನಮ್ಮ ರಿಕ್ರೂಟ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿದವರು ಅವರು. ಇಲ್ಲ, ಇವತ್ತಿಲ್ಲ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಮೊನ್ನೆ ತಿರೋದು ಲಾಸ್ಟ್ ಮಂತ್ ಫೆಬ್ರವರಿಯಲ್ಲಿ. ಇದಕ್ಕಿಂತ ಇನ್ನೂ ದೊಡ್ಡದಾಗಿ ಕಟ್ಟಿದ್ದು ಸಾಲ್ತಾ ಇರಲಿಲ್ಲ. 2 ಥಿಯೇಟ್ರಲ್ಲೂ ಜನ ತುಂಬೋರು. ಒಂದು ಶೋಗೆ 2200 ಜನ ಆಚೆ ಹೋಗೋರು, ಒಳಗಡೆ ಬರೋರು. ಎಷ್ಟು ಸೀಟಿಂಗ್ ಕೆಪಾಸಿಟಿ? 1200 ಇತ್ತವಾಗ. ಈಗ ಕಮ್ಮಿ ಆಗಿದೆ ಸ್ವಲ್ಪ, 1100 ಕಮ್ಮಿ ಆಗಿದೆ. ಫ್ರಂಟ್ ಕ್ಲಾಸ್ ಎಲ್ಲ 1-2 ಹೋಗಿ ತೆಗೆದಿದ್ದೀವಿ. ಅಲ್ಲೂ ಅಷ್ಟೇ, 2 ಥಿಯೇಟ್ರಲ್ಲೂ 1100 ಕೆಪಾಸಿಟಿ, 1100 ಕೆಪಾಸಿಟಿ. ಕಪಾಲೆ ಬಿಟ್ಟರೆ ನಮ್ಮ ಥಿಯೇಟ್ರೇ ದೊಡ್ಡದು, ಹೈಯೆಸ್ಟ್ ಸೀಟಿಂಗ್ ಕೆಪಾಸಿಟಿ. ಸೊ 2 ಥಿಯೇಟರ್ ಸರಿ 2200 ಜನ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ರು. ಖಂಡಿತ. ಇಲ್ಲಿ 1100 ಜನ, ಅಲ್ಲಿ 1100 ಜನ ನೋಡ್ತಾ ಇದ್ರು. ಟ್ರಾಫಿಕ್ ಸರ್ಕಲ್ ಇಸ್ಬಿಟ್ಟು ಬಂದ್ಬಿಡೋರು ಕ್ಲಿಯರ್ ಮಾಡೋದಕ್ಕೆ. ಮುಂದಗಡೆ ರೋಡ್ ಕ್ಲಿಯರ್ ಮಾಡೋದಕ್ಕೆ ಬಂದ್ಬಿಡೋರು. ಫುಲ್ ಜಾಮ್ ಆಗ್ಬಿಡೋರು. ಲೇಟ್ ಆಯ್ತು ಅಂದರೆ ರಾಜ್ಕುಮಾರ್ ಒಂದ್ಸಲ ಬಂದರು ಅಪ್ಪು ಪಿಕ್ಚರಿಗೆ. ಅಪ್ಪು ಪಿಕ್ಚರ್ ರಿಲೀಸ್ ಆದಾಗ ಆವಾಗ ಫುಲ್ಲು ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಗೊತ್ತಲ್ವಾ ಅಣ್ಣವರು ಅಂದರೆ ಆಗಿನ ಇದಕ್ಕೆ ನಮಗೂ ಭಯ, ಏನಪ್ಪ ಎತ್ತಪ್ಪ ಅಂತ. ಬಂದರು, ಮೇಲೆ ಹೋದರು. ಅಕ್ಕವ್ರಿಗೂ ಪಾರ್ವತಮ್ಮರಿಗೂ ಬಂದರು, ಅವ್ರ ಜೊತೆಲಿ ಗಂಡ ಹೆಂಡತಿ ಬಂದರು. ಅಣ್ಣವರು ಅಪ್ಪು ಅವರು ಬೇಗ ಹೋಗ್ಬಿಟ್ರು, ಮೆಟ್ಲತ್ಬಿಟ್ಟು. ಅಕ್ಕವ್ರು ನಿಧಾನಕ್ಕೆ ಬಂದರು. ನಾನು ಕೈ ಹಿಡ್ಕೊಂಡೆ. ಅಕ್ಕ, ಅಣ್ಣವರೆಲ್ಲ ಬೇಗ, ಅಣ್ಣ ನಿಮ್ಮ ಅಣ್ಣ ಬಿಡಪ್ಪ, ಹೆಂಗೂ ನಮ್ಮ ಕೈಲಿ ಆಗಲ್ಲ, ಬರಪ್ಪ ಕೈ ಹಿಡ್ಕೊಂಡ ಕರ್ಕೊಂಡೋದ್ರು. ಅದೊಂದು ಕಣ್ಣು ಕಟ್ಟಾಗಿದೆ ಇವತ್ತು. ಅವತ್ತನ್ನು ಅವ್ರನ್ನ ಕೈ ಹಿಡಿಯೋ ಭಾಗ್ಯ ಸಿಗ್ತಲ್ಲ ನಮಗೆ, ಅದೇ ನಮಗೆ ಪುಣ್ಯ. ಕೈ ಹಿಡಿದು ಮೆಟ್ಲತ್ಸ್ಕೊಂಡು ಪ್ರಮೋದಲ್ಲಿ ಮೇಲ್ಗಡೆ ಕ್ಯಾಬಿನ್ಗೆ ಹೋದ್ವಿ. ಪೂಜೆ ಮಾಡಬೇಕಿತ್ತು. ಅವತ್ತು ಪೂಜೆ ಇತ್ತು. ಸ್ಟಾರ್ಟಿಂಗ್ ಡೇನೇ ಬಂದಿದ್ದರು. ನೋಡ್ತೀವಿ, ವೀಡಿಯೋಸ್ ಎಲ್ಲ ಇದ್ದಾವೆ. ಆವಾಗ ಅದನ್ನು ಕಟ್ಟಾಗಿದೆ ಘಟನೆ. ಅವ್ರ ಜೊತೆ 1-2 ಸಲ ಓಡಾಡಿ ನೋಡಿದ್ದೀನಿ, ಮಾತಾಡ್ಸಿದ್ದಾರೆ ಅಣ್ಣವರು. ಮಾತಾಡ್ಸಿದ್ದಾರೆ. ಯಾವ ಇನ್ಸಿಡೆಂಟ್ ಹೇಳ್ಬೋದಾ? ನಮ್ಮ ಚೌಟ್ರಿ ಓಪನ್ ಆಯಿತು 96 ಅನ್ಸುತ್ತೆ ಮೋಸ್ಟ್ಲಿ, ಇಲ್ಲಿಗೆ ಬಸವೇಶ್ವರದಲ್ಲಿ ಗಂಗಮ್ಮ ತಿಮ್ಮಯ್ಯ ಚೌಟ್ರಿ ಕಲ್ಯಾಣ ಮಂಟಪ. ಅದು ಇವ್ರದೇ ಇವರ ಆ ಓಪನಿಂಗಲ್ಲಿ ಬಂದಿದ್ದರು. ಆವಾಗ ಮಾತಾಡ್ಸಿದ್ರು, ಏನಪ್ಪ ಚೆನ್ನಾಗಿದ್ದೀರಾ. ಅದು ಭಾಳ ಸಂತೋಷ. ಹತ್ರ ಈಗ ಇದ್ರಬೋದು, ನೀವು ಯಾವ ಥರ ಇದ್ದೀರೋ ಆ ಥರ. ಶಾಲಾಜೀವಿಗಳು ಒಂದು ಪಂಚೆ, ಒಂದು ಶರ್ಟ್, ಕೈ ಹಿಡ್ಕೊಂಡು ಕರ್ಕೊಂಡೋಗಿದ್ದೀನಿ ಅವ್ರ ಜೊತೆ ನಾನು. ಅದು ಒಂದು ವಿಶೇಷ ಅನುಭವ ನಮ್ಮ. ಯಾಕೆಂದರೆ ನಾವು ಕನಸಲ್ಲೂ ಕಂಡಿರಲಿಲ್ಲ ಇವ್ರ ಜೊತೆ ನಾವು ಓಡಾಡ್ತೀವಿ ಅಂತ, ಆ ಥರ. ಸೊ ಸಿನಿಮಾಗಳಿಗೆ ಕ್ರೇಜು ಭಾಳ ಕ್ರೇಜ್ ಇತ್ತು. ಥಿಯೇಟ್ರು ಬರ್ತಾಯಿದ್ದೀವಿ ನಾವು ಅಂದರೆ ನಮಸ್ಕಾರ ಮಾಡೋ ಇಷ್ಟ ಜನ ಇದ್ರು. ಅಣ್ಣ ನಮಸ್ಕಾರ ಅಣ್ಣ, ಅಣ್ಣ ನಮಸ್ಕಾರ ಅಣ್ಣ, ಅಣ್ಣ ತಿಂಡಿ ತಿಂತೆ ಅಣ್ಣ, ಅಣ್ಣ ಕಾಫಿ ಕುಡಿತೆ ಅಣ್ಣ, ಬಾಣ ಹೋಗೋಣ, ಹೋಟ್ಲಿಗೆ ಬರೋಣ. ಹಿಂಗೆ ದೇವ್ರು ನೋಡೋರು ನಮ್ಮನ್ನು. ಯಾಕೆ ಬಂದರೆ ಟಿಕೆಟ್ ಕೊಡ್ತಾರಲ್ಲ ಅಂತ ಪರಿಚಯ ಮಾಡ್ಕೊಂಡು ಟಿಕೆಟ್ ಸಿಗುತ್ತಲ್ಲ ನಮಗೆ ಅಂತ. ಈಗ ನೀವು ನೋಡಿದರೆ ನೀವು ಒಳಗಡೆ ಬರೋಕ್ಕೂ ಕಾಲಿಡೋಕ್ಕೆ ಜಾಗ ಆಗ್ತಿರಲಿಲ್ಲ. ಆಗಿಂದ ಒಂದು 92, 93, ಒಂದು 2010ವರೆಗೂ ಏನಿದೆ ಘಟನೆ ಇದು ನಡೆದಿದೆ ಅಂದರೆ ಆ ಥರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.
ಪುಸ್ತಕಗಳನ್ನ ಓದಿ. ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.